ಸೊ ಹಾಯ್, ನನ್ನೆಲ್ಲ ಪ್ರತಿ ಸ್ವರದಗಳಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಪಿ ರಕ್ಷಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಹಾಗಾದ್ರೆ ಯಾಕೆ ತಡ ಮಾಡ್ತೀರಿ? ಈಗಲೇ ಹೋಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಕೂಡ ಹೊಡೀರಿ ಆಯ್ತಾ. ಇವತ್ತಿನ ಒಂದು ವಿಶೇಷ ಬ್ಲಾಗ್, ವಿಟ್ಲ ಜಾತ್ರೋತ್ಸವ. ಎಲ್ಲರೂ ಕೂಡ ಹೋಗಿರ್ತೀರ ಆಲ್ಮೋಸ್ಟ್. ನನ್ನ ಪ್ರಕಾರ ಇದು ವಿಡಿಯೋ ತುಂಬಾ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ವಿಟ್ಲ ಜಾತ್ರೋತ್ಸವಕ್ಕೆ ನಾನು ಕೂಡ ಹೋಗಿದ್ದೆ. ಅಲ್ಲಿ ಏನೆಲ್ಲ ಸ್ಪೆಷಲ್ ಆಗಿ ಜಾತ್ರೋತ್ಸವ ನಡೀತು, ರಥೋತ್ಸವ ಆಗಿರ್ಬೋದು, ದೇವರ ಬಲಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮೂಡ್ ಬಂತು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. Ôi, ai vào đây? Anh đã thứ này rồi. ಅದು ಜನ ತೋರಿಸಿಯ ಹರಿ ಸಾಮಾನು ಬೇರೆ ಟಾಟಾ
ರಥೋತ್ಸವದಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಯ್ತು ಏನೆಲ್ಲ ಇತ್ತು ಅಂತ. ಸಂತೆಗಳಾಗಿರ್ಬೋದು, ಆಗ ದೇವರ ಬಲಿ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆಯೇ ಮುಂದಿನ ಕಾರ್ಯಕ್ರಮ ಏನಂದರೆ ದೇವರ ರಥೋತ್ಸವ. ಎಲ್ಲರೂ ಕೂಡ ಕಾಯ್ತಿರೋದು ಅದಕ್ಕೆವೆ. ದೇವರ ರಥೋತ್ಸವ, ದೇವರನ್ನು ನೋಡಬೇಕು, ದೇವರನ್ನು ಭಕ್ತಿಯಿಂದ ಸ್ಮರಣ ಮಾಡಬೇಕು ಅಂತ, ರಥದಲ್ಲಿ ಕುಳಿತು ದೇವರನ್ನು ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಇಲ್ಲಿ ಒಂದು 5 ನಿಮಿಷ ಸ್ಕಿಪ್ ಮಾಡ್ತೇನೆ, ಯಾಕಂದರೆ ನಮ್ಮದೊಂದು ತುಳು ಭಕ್ತಿಗೀತೆ ರಿಲೀಸ್ ಆಗಿದೆ. ಭಕ್ತಿಗೀತೆಯ ಹೆಸರೇನೆಂದರೆ ಇಟ್ಟೆಲ್ ದ ಬೊಲ್ಪು ಎನ್ನುವ ಒಂದು ತುಳು ಭಕ್ತಿಗೀತೆ. ಸೀಮೆದ ಒಡೆಯನೆ ಶ್ರೀ ಪಂಚಲಿಂಗೇಶ್ವರನೇ, ಪಂಚ ಪಾಂಡವನ ಭಕ್ತಿಗೂ ಒಲಿದು ಪಂಚಲಿಂಗರು ಪಡನೆಲೆಯೇನೆ. ಇಟ್ಟೆಲ್ದ ಮಟ್ಟೆಲ್ಗು ಬತ್ತಿ ಭಕ್ತೇರೇನು ಭಕ್ತಿದ ತೊಟ್ಟೆಡು ಮಾನವನೇ, ಆ ಭಕ್ತಿದ ಲೆಪ್ಪುಗೂ ಕೊಂಡನೆ ಸಾರ ಭಕ್ತರ್ನ ಊಡಲಧೀಶ್ವರನೇ. ವಾಮದೇಶ್ವರನೇ, ಅಘೋರೇಶ್ವರನೇ, ತತ್ಪುರುಷೇಶ್ವರನೇ, ಈಶಾನೇಶ್ವರನೇ, ಸತ್ಯಜಾತೇಶ್ವರ, ವಿಟ್ಲಾಧೀಶ್ವರ, ಶ್ರೀ ಪಂಚಲಿಂಗೇಶ್ವರ, ಪಂಚಲಿಂಗೇಶ್ವರ. ಭಕ್ತಿಗೀತೆ ಕ್ಲಿಪ್ ಒಂದು ಚಿಕ್ಕದು ಹಾಕಿದೆ ಆಯಿತಾ, ಒಂದು ಚಿಕ್ಕ ಕ್ಲಿಪ್ ಹಾಕಿದೆ ಆಯಿತಾ ನಿಮ್ಮ ಮುಂದೆ, ಹೇಗೆ ಒಂದು ಸಾಂಗ್ ಮಾಡಿದ್ದೇವೆ ಅಂತ. ನೀವು ಫುಲ್ಲು ವೀಡಿಯೋ ನೀವು ನನ್ನ ಚಾನಲ್ನಲ್ಲಿದೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೇನೆ. ಇಟ್ಟೆಲ್ ದ ಬೊಲ್ಪು ಅಂತ ತುಳು ಭಕ್ತಿಗೀತೆ, ಎಲ್ಲರೂ ನೋಡಿ. ಎಲ್ರಿಗೂ ಇನ್ನೊಂದು ಕ್ವಶನ್ ಇದೆ, ಏನಂದರೆ ಆ ಇಟ್ಟೆಲ್ ದ ಬೊಲ್ಪು ಅಂದರೆ ಏನು ಅಂತ. ಇಟ್ಟೆಲ್ ಅಂದರೆ ವಿಟ್ಲ. ಇನ್ನು ಮುಂದೆ ಕನ್ಫ್ಯೂಷನ್ ಇರಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇಟ್ಟೆಲ್ ಅಂದರೆ ಏನು ಅಂತ. ಗೊತ್ತಿಲ್ಲದವರು ಪಾಪ, ಅವ್ರಿಗೇನು ಗೊತ್ತಿಲ್ಲ ಕಾಣ್ತದೆ. ಇಟ್ಟೆಲ್ ಅಂದರೆ ವಿಟ್ಲ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊತೀನಿ. 5K ವ್ಯೂಸ್ ಏನೋ ದಾಟಿದೆ, ಇನ್ನೂ ಕೂಡ ತುಂಬಾ ಸಪೋರ್ಟ್ ನಿಮ್ಮಿಂದ ಬೇಕಾಗಿದೆ ಅಂತ ಹೇಳ್ತಾ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ತುಂಬಾ ಕಷ್ಟ ಬಂದಿದ್ದೇವೆ ಎಲ್ಲರೂ ಕೂಡ. ಲಿರಿಕ್ಸ್ ನಿಶಾನ್ ಆಗಿರ್ಬೋದು, ಎಡಿಟರ್ ನಾನೇ ಆಗಿರ್ಬೋದಲ್ಲ ನಾನೇ, DOP ಅನಿಲ್ ಕುಮಾರ್, ಹಾಗೆಯೇ ಆ್ಯಕ್ಟರ್ ಅಂಕಿತಾ ಪೂಜಾರಿ, ಸಿಂಗರ್ ಮೈನಾಗಿ ನಿಶ್ಮಿತ್ ಅಕ್ಕ ಅಂತ ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಿಮಗೂ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ತುಂಬ ಚೆನ್ನಾಗಿದೆ ಸಾಂಗ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು. ನಾನು ಮಾಡಿದ್ದು ಅಂತ ಹೇಳಿದಲ್ಲ, ತುಂಬ ಚೆನ್ನಾಗಿದೆ. ನೋಡ್ಕೊಂಬಂದು ಯಾರು ನೋಡಲಿಲ್ಲ, ಈಗಲೇ ಐ ಕಾರ್ಡ್ ಮೇಲೆ ಹಾಕಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೇನೆ. ಇಟ್ಟೆಲ್ ದ ಬೊಲ್ಪು ಎಲ್ಲರೂ ನೋಡಬೇಕು, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವೀಡಿಯೋ ಅದೇ, ಎಲ್ಲರೂ ಕಾಯ್ತಿರೋದು ಅದಕ್ಕೆ, ದೇವರ ರಥೋತ್ಸವಕ್ಕೆ. ಬನ್ನಿ ಆ ದೇವರ ರಥೋತ್ಸವವನ್ನು ಕಣ್ಣಾರೆ ನೋಡ್ಕೊಂಬರೋಣ. Dertelelana nadal dream tanananu dadara dani nadal dom nadal dom dertelelana tadara dani dirana nida udara dani dirana tagita jam madani gapasa tagita jam madani tagita jam gapasa tagita tom sani daba magari sanadal dim tanananu dadara dani nadal tom nadal tom dertililana nadal dim tanananu dadara dani nadal tom nadal tom
ಎಸ್ ವಿಡಿಯೋನೆಲ್ಲ ಕೂಡ ಪೂರ್ತಿಯಾಗಿ ನೋಡಿದ್ರಿ ಅಂತ ಅನ್ಕೊತಿದ್ದೇನೆ. ಎಲ್ಲರೂ ಕೂಡ ನೋಡಿ ಆಲ್ಮೋಸ್ಟ್ ಒಂದು ಒಳ್ಳೆ ವ್ಯೂಸ್ ಆಗಲಿ, ಯಾಕಂದರೆ ನಮಗೂ ಕೂಡ ಒಂದು ಆಸೆ ಇದೆ ದೊಡ್ಡ ದೊಡ್ಡ ಟಿ ವಿಯಲ್ಲೆಲ್ಲ ಬರಬೇಕು ಅಂತ ಅಷ್ಟೇ. ವಿಡಿಯೋನೆಲ್ಲರೂ ಕೂಡ ನೋಡ್ಕೊಂಡಿದ್ದ ಅನ್ಕೊತಿದ್ದೇನೆ. ಮುಂದಿನ ಒಂದು ಹೊಸ ಬ್ಲಾಗಿಗೆ ನಿಮ್ಗೆಲ್ರಿಗೂ ಸ್ವಾಗತನ ಹೇಳೋದಕ್ಕೆ ನಾನು ಬರ್ತಾ ಇದ್ದೇನೆ. ಯಾಕಂದರೆ ತುಂಬಾ ಎಕ್ಸ್ಪೆಕ್ಟೆಡ್ ಇದ್ದೆ ನನಗೂ ಕೂಡ ಮುಂದೆ ಒಂದು ಒಳ್ಳೆಯ ವೀಡಿಯೋಸ್ ಕೊಡಬೇಕು ಅಂತ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಷ್ಟೇ. ಹಾಗೆಯೇ ಆಗನೇ ಹೇಳಿದಾಗೆ ಇಟ್ಟೆಲ್ದೆ ಬಲ್ಪು ಎನ್ನುವ ಒಂದು ತುಳು ಭಕ್ತಿ ಗೀತೆ ಎಲ್ಲರೂ ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಕೂಡ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.